ಓಂ ಶಾಂತಿ. ಇಂದಿನ ಮುರಳಿ ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಖಂಡಿತ. ಇಂದಿನ ಈ ಸುಂದರ ಸಮಯದಲ್ಲಿ ಹೌದು, ಇಂದಿನ ಮುರಳಿಯ ದಿನಾಂಕ 12 ಮಾರ್ಚ್ 2026. ಇವತ್ತಿನ ದಿನದ ಮಹತ್ವ ಏನಂದ್ರೆ, ಈ ಸಂಗಮಯುಗದ ಸುಂದರ ದಿನದಲ್ಲಿ ನಾವು ಭೌತಿಕ ಪ್ರಪಂಚದ ವ್ಯಾಮೋಹಗಳನ್ನು ಬಿಡುವುದು ನಮ್ಮ ಭವಿಷ್ಯಕ್ಕೆ ಹೇಗೆ ಅತಿದೊಡ್ಡ ಸಂಪತ್ತನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ನೋಡ್ಲಿದ್ದೇವೆ. ಅಂದ್ರೆ ಕೇವಲ ಎಲ್ಲವನ್ನೂ ಬಿಡುವುದರಿಂದಲೇ ಎಲ್ಲವನ್ನೂ ಪಡೆಯುವಂತಹ ಒಂದು ವಿರೋಧಾಭಾಸದ ರಹಸ್ಯ ಅಲ್ವಾ? ಖಂಡಿತ. ಬಾಬಾ ನೀಡಿದ ಇಂದಿನ ಶೀರ್ಷಿಕೆಯಲ್ಲಿ ಈ ರಹಸ್ಯ ಅಡಗಿದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈ ವಿದ್ಯೆಯು ಆದಾಯದ ಮೂಲವಾಗಿದೆ. ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. 21 ಜನ್ಮಗಳಿಗಾಗಿ ಸತ್ಯ ಸಂಪಾದನೆಯಾಗುತ್ತದೆ. ಈ ಲೌಕಿಕ ಶಿಕ್ಷಣ ವ್ಯವಸ್ಥೆಯನ್ನು ನಾವೊಮ್ಮೆ ಗಮನಿಸಿದ್ರೆ, ಒಬ್ಬ ವ್ಯಕ್ತಿ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಲು ಎಷ್ಟೊಂದು ವರ್ಷಗಳ ಕಾಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಡ್ತಾನೆ. ಹೌದು, ಆದ್ರೆ ಆ ವಿದ್ಯೆ ಕೇವಲ ಈ 1 ಜನ್ಮದ ಹೊಟ್ಟೆಪಾಡಿಗೆ ಮಾತ್ರ, ಕೇವಲ 60-70 ವರ್ಷಗಳ ಬದುಕಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದ್ರೆ ಪರಮಪಿತ ಶಿವಬಾಬಾ ಕಲಿಸುವ ಈ ಅದ್ಭುತವಾದ ರಾಜಯೋಗದ ವಿದ್ಯೆ ಕೇವಲ 1 ಜನ್ಮಕ್ಕಲ್ಲ, ಭವಿಷ್ಯದ ಸಂಪೂರ್ಣ 21 ಜನ್ಮಗಳ ನಿರಂತರ ಸುಖ, ಶಾಂತಿ ಮತ್ತು ಸಮೃದ್ಧಿಗೆ ಗ್ಯಾರಂಟಿ ನೀಡುತ್ತೆ. ಅಂದ್ರೆ ಶಾರೀರಿಕ ಶಿಕ್ಷಣ ನಮ್ಮ ಮೆದುಳನ್ನ ಬೆಳೆಸಿದ್ರೆ, ಈ ಆಧ್ಯಾತ್ಮಿಕ ಶಿಕ್ಷಣ ನಮ್ಮ ಆತ್ಮದ ಸಂಸ್ಕಾರಗಳನ್ನೇ ಬದಲಾಯಿಸುತ್ತೆ. ಖಂಡಿತ. ಇದಕ್ಕಿಂತ ದೊಡ್ಡ ಆದಾಯದ ಮೂಲ ಇಡೀ ಸೃಷ್ಟಿಯಲ್ಲಿ ಬೇರೊಂದಿಲ್ಲ. ಇಂದಿನ ಮುರಳಿಯ ಗೀತೆ ಕೂಡ ಇದೇ ಆಲೋಚನೆಯನ್ನ ಎಚ್ಚರಿಸುವಂತ ಇದೆ. ಗೀತೆ ಹೀಗಿದೆ: ನಮ್ಮ ತೀರ್ಥಸ್ಥಾನವು ಭಿನ್ನವಾಗಿದೆ. ನೋಡಿ, ಲೌಕಿಕದಲ್ಲಿ ಮನುಷ್ಯರು ಸ್ವಲ್ಪ ಶಾಂತಿಗಾಗಿ, ಪುಣ್ಯ ಸಂಪಾದನೆಗಾಗಿ ಕಾಶಿ, ಕೇದಾರ್ನಾಥ ಅಂತ 100 ಮೈಲಿ ಪ್ರಯಾಣ ಬೆಳೆಸ್ತಾರೆ. ಹೌದು, ಅಲ್ಲಿ ಬೆಟ್ಟ ಗುಡ್ಡಗಳನ್ನ ಹತ್ತಿ ಕಾಲುಗಾರು ಆಯಾಸಗೊಳ್ಳುತ್ತವೆ. ಚಳಿ ಮಳೆಯಲ್ಲಿ ಶರೀರ ಬಳಲುತ್ತೆ. ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ದೇವರ ದರ್ಶನ ಪಡೆಯಲು ಕಾಯ್ತಾರೆ. ಆದ್ರೆ ನಮ್ಮ ಯಾತ್ರೆ ಹಾಗಲ್ಲ ಅಲ್ವಾ? ಆ ಭೌತಿಕ ಯಾತ್ರೆಗಳು ಕೇವಲ ಶರೀರಕ್ಕೆ ಸೀಮಿತ. ಆದರೆ ಸಂಗಮಯುಗದ ನಮ್ಮ ಈ ಆಧ್ಯಾತ್ಮಿಕ ತೀರ್ಥಯಾತ್ರೆ ಸಂಪೂರ್ಣವಾಗಿ ಆತ್ಮದ ಯಾತ್ರೆಯಾಗಿದೆ. ನಾವು ಆಫೀಸ್ನಲ್ಲೇ ಕೆಲಸ ಮಾಡ್ತಿರ್ಲಿ, ಮನೆಯಲ್ಲಿ ಅಡ್ಗೆ ಮಾಡ್ತಿರ್ಲಿ, ಕುಳಿತಲ್ಲಿಯೇ ಪರಮಧಾಮದ ಕಡೆಗೆ ಹಾರುತ್ತೇವೆ. ಈ ಆಂತರಿಕ ಪ್ರವಾಸದಲ್ಲಿ ಯಾವುದೇ ದೈಹಿಕ ಆಯಾಸವಿಲ್ಲ, ಟಿಕೆಟ್ ಕೂಡ ಬೇಕಾಗಿಲ್ಲ. ಹೌದು, ಬದಲಿಗೆ ಆತ್ಮಕ್ಕೆ ಅತೀಂದ್ರಿಯ ಸುಖದ ನಿರಂತರ ಅನುಭೂತಿಯಾಗುತ್ತೆ. ಇದು ನಿಜಕ್ಕೂ ವಿಶಿಷ್ಟವಾದ ತೀರ್ಥಯಾತ್ರೆ. ಇಂದಿನ ಜ್ಞಾನದ ಪ್ರತಿಯೊಂದು ಸಾಲನ್ನು ಆಳವಾಗಿ ನೋಡಿದಾಗ ಬಾಬಾ ನಮ್ಮ ಪ್ರಾಚೀನ ಇತಿಹಾಸದ ಅತಿದೊಡ್ಡ ಸತ್ಯವನ್ನ ತೆರೆದಿಡುತ್ತಾರೆ. ಬಾಬಾ ಹೇಳ್ತಾರೆ, ಯಾವ ಭಾರತವಾಸಿಗಳು ಬಹಳ ಬುದ್ಧಿವಂತರಾಗಿದ್ದರೋ ಅವರೇ ಈಗ ಬುದ್ಧಿಹೀನರಾಗಿದ್ದಾರೆ. ಭಗವಂತನು ತನ್ನ ಪರಿಚಯವನ್ನು ತಾನೇ ಕೊಡಬೇಕಾಗಿದೆ. ಸೃಷ್ಟಿಚಕ್ರದ ಆದಿಯಲ್ಲಿ, ಅಂದ್ರೆ ಸತ್ಯಯುಗದಲ್ಲಿ ಸಂಪೂರ್ಣ ದೈವೀ ಜ್ಞಾನವಿದ್ದ ನಮಗೆ ಈಗ ನಮ್ಮ ನಿಜವಾದ ತಂದೆಯ ಪರಿಚಯವೇ ಇಲ್ಲದಂತಾಗಿದೆ. ದಾರಿ ತಪ್ಪಿದ ಮಕ್ಕಳಿಗೆ ತಂದೆಯೇ ಬಂದು ದಾರಿ ತೋರಿಸಬೇಕಾದ ಪರಿಸ್ಥಿತಿ. ಭಕ್ತಿ ಮಾರ್ಗದಲ್ಲಿ ನಡೆದ ಅತಿದೊಡ್ಡ ಪ್ರಮಾದವನ್ನ ಬಾಬಾ ಇಲ್ಲಿ ಎತ್ತಿ ತೋರಿಸ್ತಿದ್ದಾರೆ. ಹೌದು, ಜಗತ್ತಿನ ಮೊದಲ ನಂಬರ್ನ ಶಾಸ್ತ್ರವಾದ ಗೀತೆಯಲ್ಲಿ ನಿರಾಕಾರ ಪರಮಪಿತ ಪರಮಾತ್ಮ ಶಿವನ ಬದಲು ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಇದನ್ನೇ ನಾವು ನಮ್ಮ ಇಂದಿನ ಒಂದು ಪ್ರಾಯೋಗಿಕ ಉದಾಹರಣೆಗೆ ಹೋಲಿಸ್ಬೋದನ್ಸುತ್ತೆ. ಊಹಿಸ್ಕೊಳ್ಳಿ, ಒಬ್ಬ ಮಹಾನ್ ದಾನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಆಸ್ಪತ್ರೆಯನ್ನು ನಿರ್ಮಿಸ್ತಾನೆ. ಆದರೆ ಅಲ್ಲಿನ ಬೋರ್ಡ್ ಮೇಲೆ ಆ ದಾನಿಯ ಹೆಸರನ್ನು ತೆಗೆದುಹಾಕಿ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯನ ಹೆಸರನ್ನೇ ಮಾಲೀಕ ಅಂತ ಬರೆದರೆ ಎಷ್ಟೊಂದು ದೊಡ್ಡ ಅನ್ಯಾಯ ಅಲ್ವಾ? ಖಂಡಿತ. ಕೃಷ್ಣನು ಆ ಆಸ್ಪತ್ರೆಯ ಅತ್ಯುತ್ತಮ ವೈದ್ಯನಿದ್ದಂತೆ. ಆದರೆ ಆತನನ್ನು ಆ ಮಟ್ಟಕ್ಕೆ ಏರಿಸಿದವನು, ಆ ಜ್ಞಾನದ ಆಸ್ಪತ್ರೆಯ ನಿಜವಾದ ಮಾಲೀಕ ನಿರಾಕಾರ ಶಿವಬಾಬಾ. ಈ ಸೂಕ್ಷ್ಮ ವ್ಯತ್ಯಾಸವನ್ನ ನಾವು ಜಗತ್ತಿಗೆ ತಿಳಿಸಬೇಕಾಗಿದೆ. ಇದೇ ಸತ್ಯವನ್ನ ಮುಂದುವರಿಸ್ತಾ ಬಾಬಾ ಹೇಳ್ತಾರೆ, ಭಾರತದ ಆದಿ ಸನಾತನ ದೇವಿದೇವತಾ ಧರ್ಮವಾಗಿದೆ. ಒಂದು ವೇಳೆ ಹೊಸ ಧರ್ಮವೆಂದು ಹೇಳುವುದಾದರೆ ಬ್ರಾಹ್ಮಣ ಧರ್ಮವೆಂದೇ ಹೇಳಬಹುದು. ಶೂದ್ರ ವರ್ಣದಿಂದ ಬ್ರಾಹ್ಮಣ ವರ್ಣಕ್ಕೆ, ಅಲ್ಲಿಂದ ದೈವೀ ವರ್ಣಕ್ಕೆ ನಮ್ಮ ಪರಿವರ್ತನೆ ಹೇಗೆ ನಡೀತಿದೆ ಅನ್ನೋದನ್ನ ಬ್ರಹ್ಮ ತಂದೆಯ ಮುಖಾಂತರ ಶಿವಬಾಬಾ ಸ್ಪಷ್ಟಪಡಿಸ್ತಿದ್ದಾರೆ. ನಾವು ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗದೆ ದೇವತೆಗಳಾಗಲು ಸಾಧ್ಯವೇ ಇಲ್ಲ. ಹೌದು, ಈ ಪರಿವರ್ತನೆಯ ಪ್ರಕ್ರಿಯೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಲು ಬಾಬಾ ದಿಲ್ವಾಡ ಮಂದಿರದ ವಾಸ್ತುಶಿಲ್ಪವನ್ನು ನೆನಪಿಸ್ತಾರೆ. ಬಾಬಾ ಹೇಳುತ್ತಾರೆ, ದಿಲ್ವಾಡ ಮಂದಿರವು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ. ಕಲ್ಪದ ಮೊದಲು ಸಹ ನೀವು ರಾಜಯೋಗದ ತಪಸ್ಸು ಮಾಡಿದ್ದೀರಿ.
ನಿಮ್ಮ ನೆನಪಾರ್ಥವೂ ಇಲ್ಲಿಯೇಲಿದೆ. ಮೌಂಟ್ ಅಬುವಿನಲ್ಲಿರುವ ಆ ಮಂದಿರ ಕೇವಲ ಕಲ್ಲಿನ ಕೆತ್ತನೆಯಲ್ಲ, ಅದು ನಮ್ಮ ಇಂದಿನ ಸಂಗಮಯುಗದ ಜೀವನದ ವಾಸ್ತವ ಚಿತ್ರಣ. ಕೆಳಗಡೆ ಕುಳಿತು ಕಣ್ಮುಚ್ಚಿ ತಪಸ್ಸು ಮಾಡುತ್ತಿರುವ ಜೈನ ತೀರ್ಥಂಕರರ ಮೂರ್ತಿಗಳು ನಮ್ಮ ಇಂದಿನ ಪುರುಷಾರ್ಥವನ್ನ ಪ್ರತಿನಿಧಿಸುತ್ತವೆ. ಮತ್ತು ಅದೇ ಸಮಯದಲ್ಲಿ ಅವರ ಮೇಲ್ಛಾವಣಿಯಲ್ಲಿ ಕೆತ್ತಲಾದ ದೇವತೆಗಳ ಸುಂದರ ಚಿತ್ರಣ ನಮ್ಮ ಭವಿಷ್ಯವ ಗುರಿಯನ್ನ ತೋರಿಸುತ್ತೆ. ನಾವು ಈ ಹಳೆಯ ಪ್ರಪಂಚದಲ್ಲಿ ಕುಳಿತಿದ್ದರೂ ನಮ್ಮ ಬುದ್ಧಿಯಲ್ಲಿ ಮುಂದಿನ ಸ್ವರ್ಗದ ಗುರಿ ಸ್ಪಷ್ಟವಾಗಿರಬೇಕು. ಬಾಬಾ ಮುಂದೆ ಹೇಳುತ್ತಾರೆ, ಭಾರತವಾಸಿಗಳೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಸಂಗಮಯುಗದಲ್ಲಿ ತಂದೆಯು ಬಂದು ರಾಜಧಾನಿಯ ಸ್ಥಾಪನೆ ಮಾಡುತ್ತಾರೆ. ಒಮ್ಮೆ 16 ಕಲೆಗಳ ಸಂಪೂರ್ಣ ಸ್ವರ್ಗವಾಸಿಗಳಾಗಿದ್ದ ನಾವೇ 84 ಜನ್ಮಗಳ ಮೆಟ್ಟಿಲುಗಳನ್ನ ಇಳಿದು ಕಲಿಯುಗದಲ್ಲಿ ನರಕವಾಸಿಗಳಾಗಿದೆವನ್ನೋದು ವಿಸ್ಮಯಕಾರಿ. ಇದಕ್ಕಾಗಿಯೇ ಬಾಬಾ ಗ್ರಂಥ ಸಾಹೇಬ್ನು ಉಲ್ಲೇಖ ಮಾಡ್ತಾರಲ್ವಾ? ಖಂಡಿತ. ಅದರಲ್ಲಿ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಿದರೂ ಅಂತ ಬಹಳ ಸ್ಪಷ್ಟವಾಗಿ ಮಹಿಮೆ ಮಾಡಲಾಗಿದೆ. ಮನುಷ್ಯ ಗುರುಗಳಿಂದ ಇದು ಸಾಧ್ಯವಿಲ್ಲ, ಕೇವಲ ಪರಮಾತ್ಮನು ಮಾತ್ರ ಈ ಕಾರ್ಯವನ್ನು ಮಾಡಬಲ್ಲ. ಈ ಮನುಷ್ಯನಿಂದ ದೇವತೆಯಾಗುವ ಪ್ರಕ್ರಿಯೆಗೆ ನಮ್ಮ ಬ್ರಹ್ಮಬಾಬರವರ ಜೀವನಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಲೌಕಿಕದಲ್ಲಿ ದಾದಾ ಲೇಖರಾಜಾಗಿದ್ದಾಗ ಅವರು ಅಪಾರ ಸಂಪತ್ತಿನ ಒಡೆಯರಾಗಿದ್ರು. ಆದರೆ ಶಿವಬಾಬಾ ಅವರಲ್ಲಿ ಪ್ರವೇಶಿಸಿ ಈ ಹೊಸ ಪ್ರಪಂಚದ ಜ್ಞಾನವನ್ನ ಕೊಟ್ಟ ಮರುಕ್ಷಣವೇ ಅವರು ಎರಡನೇ ಯೋಚನೆ ಮಾಡಲಿಲ್ಲ. ತಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ, ವ್ಯಾಪಾರ ಎಲ್ಲವನ್ನೂ ತಾಯಂದಿರ ಸೇವೆಗಾಗಿ ಸಂಪೂರ್ಣವಾಗಿ ಸಮರ್ಪಿಸಿದ್ರು. ಅವರ ಆ ನಿರ್ಭಯ ತ್ಯಾಗವೇ ಇಂದಿನ ನಮ್ಮೆಲ್ಲರ ಬ್ರಾಹ್ಮಣ ಜೀವನಕ್ಕೆ ಅಡಿಪಾಯವಾಗಿದೆ. ಇಂದಿನ ಮುರಳಿಯಲ್ಲಿ ಬಾಬಾ ಬಳಸುವ ಇನ್ನೊಂದು ಅದ್ಭುತ ರೂಪಕ ಏನಂದ್ರೆ, ಬಾಪ್ದಾದ ಹೇಳ್ತಾರೆ, ತಂದೆಯು ಅಗಸನಾಗಿದ್ದಾರೆ, ಜೊತೆಯಲ್ಲಿ ನೀವು ಸಹ ಸಹಯೋಗಿಗಳಾಗಿದ್ದೀರಿ. ನಮ್ಮ ಆತ್ಮರೂಪಿ ಬಟ್ಟೆಗುರು ಎಷ್ಟೊಂದು ಮೈಲಿಗೆ ಆಗಿವೆ ಎಂದರೆ ಅವನ್ನ ಸ್ವಚ್ಛ ಮಾಡಲು ಸಾಕ್ಷಾತ್ ಆ ಭಗವಂತನೇ ಅಗಸನ ರೂಪದಲ್ಲಿ ಬರ್ಬೇಟಾಯ್ತು. ಲೌಕಿಕದಲ್ಲಿ ಬಟ್ಟೆ ಒಗೆಯುವ ಕಷ್ಟ ನಮ್ಗೆಲ್ಲರಿಗೂ ಗೊತ್ತಿದೆ. ಕೆಲವು ಸಾಮಾನ್ಯ ಕೊಳೆಗಳು ಸುಲಭವಾಗಿ ಹೋಗ್ತವೆ. ಆದರೆ ಕೆಲವು ಹಠಮಾರಿ ಕಲೆಗಳನ್ನ, ಗ್ರೀಸ್ ಕಲೆಗಳನ್ನ ತೆಗೆಯಲು ಬಿಸಿ ನೀರು, ಬ್ರಷ್ ಎಲ್ಲವನ್ನೂ ಹಾಕಿ ಕಲ್ಲಿನ ಮೇಲೆ ಬಡಿದು ಒಗೆಯಬೇಕಾಗುತ್ತೆ. ನಮ್ಮ ಆತ್ಮದ ಮೇಲಿರುವ ಕೋಪ, ಅಹಂಕಾರದಂತಹ ವಿಕಾರಗಳ ಕಲೆಗಳು ಆ ಗ್ರೀಸ್ ಕಲೆಗಳಿಗಿಂತ ಹಠಮಾರಿ. ಜ್ಞಾನದ ಒಗೆತದಿಂದ ಅವನ ಸ್ವಚ್ಛ ಮಾಡಲು ನಿರಂತರ ಯೋಗದ ತಪಸ್ಸು ಬೇಕು. ದಾದಿಯರ ಜೀವನವನ್ನ ನೋಡಿದ್ರೆ ಈ ಒಗೆತದ ತೀವ್ರತೆ ಅರ್ಥವಾಗುತ್ತೆ. ದಾದಿ ಪ್ರಕಾಶಮಣಿ, ದಾದಿ ಜಾನಕೀಜಿ ಅಥವಾ ಮಮ್ಮಾರವರು ತಮ್ಮ ಪ್ರತಿಯೊಂದು ಸಂಕಲ್ಪವನ್ನು ಬಾಬಾರವರ ಜ್ಞಾನದ ನೀರಿನಲ್ಲಿ ತೊಳೆದು ಎಷ್ಟೊಂದು ಪರಿಶುದ್ಧಗೊಳಿಸಿಕೊಂಡಿದ್ರು. ಅವರ ಆ ಆಂತರಿಕ ಸ್ವಚ್ಛತೆ ಎಷ್ಟಿತ್ತಂದ್ರೆ ಯಾರೇ ದುಃಖಿ ಆತ್ಮಗಳು ಬಂದ್ರೂ ಕೇವಲ ಅವರ ದೃಷ್ಟಿಯಿಂದಲೇ ಎಷ್ಟೋ ಜನರ ಮನಸ್ಸಿನ ಕಲ್ಮಶಗಳು ದೂರವಾಗ್ತಿದ್ವು. ಬಾಬಾ ಹೇಳ್ತಾರೆ, ಇದು ಬೇಹದ್ದಿನ ವಿದ್ಯೆ ಆಗಿದೆ. ಇದರಲ್ಲಿ ತ್ಯಾಗವೂ ಬೇಹದ್ದಿನವಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಇಡೀ ಪ್ರಪಂಚದ ತ್ಯಾಗ ಮಾಡಬೇಕಾಗಿದೆ. ಗೃಹಸ್ಥದಲ್ಲಿ ಇರುಕೊಂಡು ತ್ಯಾಗ ಮಾಡೋದು ಅಂದ್ರೆ ಲೌಕಿಕ ಸನ್ಯಾಸಿಗಳಂತೆ ಕಾಡಿಗೆ ಹೋಗುವಂತಿಲ್ಲಲ್ವಾ? ಖಂಡಿತ ಇಲ್ಲ. ಮನೆ, ಮಕ್ಕಳು, ಆಫೀಸ್ ಟೆನ್ಷನ್ ಇವೆಲ್ಲದರ ನಡುವೆ ನಿರ್ಲೇಪವಾಗಿರೋದು. ಬಾಬಾ ಇಲ್ಲಿ ನಮ್ಮ ಬುದ್ಧಿಯ ಸನ್ಯಾಸದ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಭೌತಿಕ ವಸ್ತುಗಳನ್ನ ಬಳಸಬೇಕು, ಕರ್ತವ್ಯಗಳನ್ನ ನಿಭಾಯಿಸಬೇಕು, ಆದ್ರೆ ಬುದ್ಧಿಯಲ್ಲಿ ವ್ಯಾಮೋಹ ಇರಬಾರ್ದು. ಇದಕ್ಕಾಗಿಯೇ ಬಾಬಾ ಎಚ್ಚರಿಕೆ ಕೊಡ್ತಾರೆ, ಎಂದೂ ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ತೊಡಗಬಾರದು. ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಈ ಗಾಸಿಪ್ ಅಂದ್ರೆ ಹೇಳಿಕೆ ಕೇಳಿಕೆ ಮಾತುಗಳು ನಮ್ಮ ಆಧ್ಯಾತ್ಮಿಕ ಜೀವನದ ಅತಿ ದೊಡ್ಡ ಶತ್ರು. ಆಫೀಸ್ನಲ್ಲಿ ವಾಟರ್ ಕೂಲರ್ ಹತ್ರ ನಿಂತು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಜೀವನವನ್ನ ವಿಮರ್ಶೆ ಮಾಡೋದು ಇವೆಲ್ಲವೂ ನಮ್ಮ ಶಕ್ತಿಯನ್ನ ಕ್ಷೀಣಿಸ್ತವೆ. ಮನಮತ ಅಂದ್ರೆ ನಮ್ಮದೇ ಅಹಂಕಾರದ ಯೋಚನೆಗಳು ಮತ್ತು ಪರಮತ ಅಂದ್ರೆ ಸಮಾಜದ, ಇತರರ ಅಭಿಪ್ರಾಯಗಳು. ಇವೆರಡರಂತೆ ನಡೆದರೆ ಆತ್ಮವು ಸತ್ತಂತೆಯೇ. ಮಹಾರಥಿಗಳು ಎಂದಿಗೂ ಇತರರ ಬಗ್ಗೆ ಟೀಕೆ, ಚಾಡಿ ಮಾತುಗಳಲ್ಲಿ ಕಾಲಹರಣ ಮಾಡಲಿಲ್ಲ. ಇಷ್ಟೆಲ್ಲ ಸವಾಲುಗಳ ನಡುವೆ ಒಂದು ಮುಖ್ಯವಾದ ಪ್ರಶ್ನೆ ಏಳುತ್ತೆ. ಇಂದಿನ ಮುರಳಿಯ ಪ್ರಶ್ನೋತ್ತರ ವಿಭಾಗದಲ್ಲಿ ಬಾಬಾ ಕೇಳ್ತಾರೆ, ತಂದೆಯು ಯಾವ ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆಯೋ ಅವು ಯಾವಾಗ ಧಾರಣೆಯಾಗುತ್ತವೆ? ಇದಕ್ಕೆ ಬಾಬಾ ಬಹಳ ಸ್ಪಷ್ಟವಾದ ಪರಿಹಾರ ಕೊಡ್ತಾರೆ. ಯಾವ ಮಕ್ಕಳ ಬುದ್ಧಿಯ ಮೇಲೆ ಪರಮತ ಹಾಗೂ ಮನಮತದ ಪ್ರಭಾವ ಆಗೋದಿಲ್ಲವೋ, ಯಾರೂ ಹೇಳಿಕೆ ಕೇಳಿಕೆ ಮಾತುಗಳಿಂದ ದೂರವಿರುತ್ತಾರೆಯೋ ಅವರಲ್ಲಿ ಮಾತ್ರ ಆ ಮಾತುಗಳು ಧಾರಣೆಯಾಗುತ್ತವೆ. ನಮ್ಮ ಬುದ್ಧಿ ಒಂದು ಪಾತ್ರೆ ಇದ್ದಂತೆ. ಆ ಪಾತ್ರೆಯಲ್ಲಿ ಗಾಸಿಪ್,
ನೆಗೆಟಿವ್ ಮಾತುಗಳೆಂಬ ಕಸ ತುಂಬಿದ್ದರೆ ಅಲ್ಲಿ ಬಾಬಾರವರ ಜ್ಞಾನ ನಿಲ್ಲಲು ಹೇಗೆ ಸಾಧ್ಯ? ನಮ್ಮ ಕಚೇರಿಯಲ್ಲಿ ಯಾರಾದ್ರೂ ಬಂದು ಇನ್ನೊಬ್ಬರ ಬಗ್ಗೆ ಇಲ್ಲಸಲ್ಲದ ವಿಷಯ ಹೇಳಲು ಶುರು ಮಾಡಿದರೆ ನಾವು ಅಲ್ಲೇ ಕುಳಿತು ಕೇಳಬಾರ್ದು. ಹೌದು, ನಾವು ಬಹಳ ಪ್ರೀತಿಯಿಂದ ಆ ವಿಷಯವನ್ನು ಬದಲಾಯಿಸಬೇಕು ಅಥವಾ ಆ ಜಾಗದಿಂದ ಎದ್ದು ಹೋಗಬೇಕು. ಈಗ ಧಾರಣೆಯ ಅಂಶಗಳನ್ನು ನೋಡೋಣ. ಮೊದಲ ಪಾಯಿಂಟು, ಬಾಬಾ ಹೇಳ್ತಾರೆ, ಇಲ್ಲಿ ತಂದೆಯ ಸಮಾನ ಸುಖದ ಸಾಗರ, ಪ್ರೇಮದ ಸಾಗರರಾಗಬೇಕಾಗಿದೆ. ಸರ್ವಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ, ಯಾರಿಗೂ ದುಃಖವನ್ನು ಕೊಡಬಾರದು. ಇದನ್ನ ಆಚರಣೆಗೆ ತರುವುದು ನಮ್ಮ ಆಂತರಿಕ ಶಕ್ತಿಯ ಪರೀಕ್ಷೆ. ಯಾರೇ ನಮ್ಮೊಡನೆ ಕೋಪದಿಂದ ವರ್ತಿಸಿದ್ರೂ, ಟ್ರಾಫಿಕ್ನಲ್ಲಿ ಯಾರಾದರೂ ನಮ್ಮೇಲೆ ಕಿರುಚಾಡಿದರೆ ನಾವು ಪ್ರತಿಯಾಗಿ ಕೋಪಗೊಳ್ಳಬಾರದು. ಅವರಿಗೆ ಕ್ಷಮೆ ಮತ್ತು ಶಾಂತಿಯ ಕಂಪನೆಗಳನ್ನ ಕಳುಹಿಸಬೇಕು. ಧಾರಣೆಯ ಎರಡನೇ ಪಾಯಿಂಟ್, ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ಎಂದೂ ವಿಶ್ವಾಸವನ್ನಿಡಬಾರದು. ಪರಮತದಂತೆ ನಡೀಬಾರದು. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಪ್ರತಿದಿನ ಮೊಬೈಲ್ನಲ್ಲಿ ನೋಡುವ ನೆಗೆಟಿವ್ ಸುದ್ದಿಗಳಿಗೂ ಇದು ಅನ್ವಯಿಸುತ್ತೆ. ಮುಂದೆ ಇಂದಿನ ವರದಾನ. ಬಾಬಾರವರ ವರದಾನ, ನಾನು ಎಂಬ ಹೊರೆಯನ್ನು ಸಮಾಪ್ತಿಗೊಳಿಸಿ ಪ್ರತ್ಯಕ್ಷ ಫಲದ ಅನುಭವ ಮಾಡುವಂತಹ ಬಾಲಕನಿಂದ ಮಾಲೀಕ ಭವ. ಬಾಬಾ ಇಲ್ಲಿ ನಮ್ಮ ಅಹಂಕಾರದ ಸೂಕ್ಷ್ಮ ಹೊರೆಯ ಬಗ್ಗೆ ಎಚ್ಚರಿಸ್ತಿದ್ದಾರೆ. ನಾನು ಮಾಡ್ತಿದ್ದೇನೆ, ನನ್ನಿಂದಲೇ ಆಯಿತು ಅನ್ನೋ ಭಾವನೆ ಆಯಾಸ ತರುತ್ತೆ. ನಾವು ಕೇವಲ ನಿಮಿತ್ತರಲ್ವಾ? ಹೌದು, ಆ ನಿಮಿತ್ತ ಭಾವದಲ್ಲಿ ಎಂತಹ ಅದ್ಭುತವಾದ ಹಗುರತನವಿದೆ. ಈ ನಾನು ಎಂಬ ಹೊರೆಯ ಬಗ್ಗೆ ಒಂದು ಕಥೆ ಇದೆ. ಒಬ್ಬ ಹಳ್ಳಿಯ ರೈತ ತನ್ನ ತಲೆ ಮೇಲೆ ಒಂದು ದೊಡ್ಡ ಧಾನ್ಯದ ಮೂಟೆಯನ್ನು ಹೊತ್ಕೊಂಡು ರೈಲ್ನಲ್ಲಿ ಪ್ರಯಾಣ ಮಾಡ್ತಿದ್ದ. ರೈಲು ವೇಗವಾಗಿ ಚಲಿಸ್ತಾ ಇದ್ರೂ ಅವನು ಆ ಮೂಟೆಯನ್ನ ಕೆಳಗಿಡದೆ ತಲೆಯ ಮೇಲೆ ಇಟ್ಕೊಂಡು ಬೆವರ್ತಿದ್ದ. ಆಗ ಟಿಕೆಟ್ ಪರೀಕ್ಷಕ ಬಂದು, ಅಯ್ಯ, ನಿನ್ನ ಭಾರವನ್ನು ಈ ದೊಡ್ಡ ಇಂಜಿನ್ ಹೊರುತ್ತಿದೆ, ಮೂಟೆಯನ್ನ ಕೆಳಗಿಳಿಸಿ ಆರಾಮಾಗಿ ಕುಳಿತುಕೋ ಅಂದ. ಆದ್ರೆ ಆ ರೈತ, ಇಲ್ಲ ಸ್ವಾಮಿ, ನನ್ನ ಹೊರೆಗೆ ನಾನೇ ಜವಾಬ್ದಾರ, ಈ ರೈಲಿಗೆ ಯಾಕೆ ತೊಂದರೆ ಕೊಡಲಿ ಅಂತ ಕಷ್ಟಪಡ್ತಿದ್ದ. ನಮ್ಮ ಪರಿಸ್ಥಿತಿಯೂ ಹೀಗೆ ಇದೆ ಅಲ್ವಾ? ಹೌದು, ಭಗವಂತನೇ ನಮ್ಮ ಜೀವನದ ರೈಲಿನ ಚಾಲಕನಾಗಿದ್ದಾನೆ. ಆದರೂ ನಾವು ನಮ್ಮ ಅಹಂಕಾರದ ಮೂಟೆಯನ್ನ ತಲೆ ಮೇಲೆ ಹೊತ್ಕೊಂಡು ಸುಸ್ತಾಗ್ತಿದ್ದೇವೆ. ಆ ಹೊರೆಗಳನ್ನ ಆತನಿಗೆ ಒಪ್ಸಿದ್ರೆ ಪ್ರತ್ಯಕ್ಷ ಫಲದ ಖುಷಿ ನಮ್ಗೆ ಸಿಗುತ್ತೆ. ಇಂದಿನ ಸ್ಲೋಗಲ್, ಜ್ಞಾನದಾನದ ಜೊತೆಜೊತೆಯೇ ಗುಣದಾನ ಮಾಡುತ್ತೀರೆಂದರೆ ಸಫಲತೆಯೂ ಸಿಗುತ್ತಿರುತ್ತದೆ. ಅಂದ್ರೆ ಬರೀ ಬಾಯಲ್ಲಿ ಜ್ಞಾನದ ಮಾತುಗಳನ್ನ ಹೇಳಿದ್ರೆ ಸಾಲದು. ನಮ್ಮ ಪ್ರತಿಯೊಂದು ಕರ್ಮದಲ್ಲಿ, ಮುಖದಲ್ಲಿ ಶಾಂತಿ, ಪ್ರೀತಿ, ಸಹನೆ ಪ್ರತಿಫಲಿಸಬೇಕು. ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಪ್ತಾದ ಎಚ್ಚರಿಸುತ್ತಾರೆ, ನಿಶ್ಚಯದ ಫೌಂಡೇಶನ್ ಅಂದರೆ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಎಂಥ ಕಠಿಣ ಪರಿಸ್ಥಿತಿ ಇದ್ರೂ ಅದನ್ನ ಕೇವಲ ನಾಟಕದ ಒಂದು ಆಟ ಅಂತ ತಿಳಿಬೇಕು. ನಿಜವಾದ ನಿಶ್ಚಯ ಬುದ್ಧಿ ಇರುವವರು ಮನ, ವಚನ, ಕರ್ಮಗಳಲ್ಲಿ ಸದಾ ಅಚಲರಾಗಿರುತ್ತಾರೆ. ಈಗ ಒಂದು ಸಣ್ಣ ರಾಜಯೋಗ ಧ್ಯಾನದ ಕಾಮೆಂಟ್ರಿ ಮೂಲಕ ಆ ಪರಮಪಿತನನ್ನ ಅನುಭವ ಮಾಡೋಣ. ಖಂಡಿತ. ಎಲ್ಲರೂ ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ನಿಮ್ಮೆಲ್ಲಾ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನು ಒಂದು ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಆತ್ಮ. ಈ ಹಳೆ ಪ್ರಪಂಚನ ಎಲ್ಲಾ ವ್ಯಾಮೋಹಗಳಿಂದ ಸಂಪೂರ್ಣವಾಗಿ ವಿಮುಖನಾಗಿ ನನ್ನ ಆಂತರಿಕ ನಿಜವಾದ ಶಾಂತ ಸ್ವರೂಪದಲ್ಲಿ ನೆಲೆಸುತ್ತಿದ್ದೇನೆ. ನಾನು ಪರಮಪಿತ ಶಿವಬಾಬಾನ ಅತಿ ಮುದ್ದಿನ ಮಗು. ನನ್ನ ಬುದ್ಧಿಯ ಮೂರನೇ ನೇತ್ರದಿಂದ ನಾನು ಆ ಶಾಂತಿಯ ತವರೂರಾದ ಪರಮಧಾಮವನ್ನ ನೋಡುತ್ತಿದ್ದೇನೆ. ಅಲ್ಲಿ ಪ್ರೀತಿಯ ಶಿವಬಾಬಾ ಪ್ರಕಾಶಿಸುತ್ತಿದ್ದಾನೆ. ಬಾಬಾನಿಂದ ಪವಿತ್ರತೆಯ, ಶಾಂತಿಯ ಕಿರಣಗಳು ನಿರಂತರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನನ್ನ ಆತ್ಮರೂಪಿ ಬಟ್ಟೆಯ ಮೇಲಿರುವ ಜನ್ಮಜನ್ಮಾಂತರದ ಕಲೆಗಳು ಸಂಪೂರ್ಣವಾಗಿ ಸ್ವಚ್ಛವಾಗುತ್ತಿವೆ. ನಾನು ಈ ಹಳೆ ಪ್ರಪಂಚವನ್ನು ಬಿಟ್ಟು ಹೊಸ ಪ್ರಪಂಚದ ದೇವತೆಯಾಗುತ್ತಿದ್ದೇನೆ. ಬಾಬಾ ನೀಡುತ್ತಿರುವ ಈ 21 ಜನ್ಮಗಳ ದೈವಿ ಆಸ್ತಿಗಾಗಿ ಅಪಾರ ಖುಷಿ ಮತ್ತು ಕೃತಜ್ಞತೆ ತುಂಬಿದೆ. ಇಂದಿನ ಸಾರ ಅಭ್ಯಾಸ ಏನೆಂದರೆ, ದಿನವಿಡೀ ನಾವು ಒಂದು ಶ್ರೇಷ್ಠ ಸಂಕಲ್ಪವನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾನು ಸುಖದ ಸಾಗರ ತಂದೆಯ ಮಗು. ನನ್ನ ಪ್ರತಿ ಮಾತು ಮತ್ತು ಕರ್ಮಗಳಿಂದ ಅನ್ಯರಿಗೆ ಸುಖ ಮತ್ತು ಪ್ರೀತಿಯನ್ನು ಮಾತ್ರ ನೀಡುವಂತಹ ದೇವತಾ ಆತ್ಮ. ಯಾವುದೇ ಸವಾಲು ಬಂದರೂ ಇದು ಕೇವಲ ನಾಟಕದ ಒಂದು ಆಟ ಅಂತ ಸ್ವೀಕರಿಸಿ ಸಂಪೂರ್ಣ ನಿಶ್ಚಯದಿಂದ ನಿರ್ಭಯರಾಗಿ ಮುನ್ನಡೆಯೋಣ. ಈಗ ಮುರುಳಿಯ ಅಂತ್ಯದಲ್ಲಿ ಬರುವ ಬಾಬಾರವರ ಆ ಮಧುರ ನುಡಿಗಳನ್ನು, ಆ ಪ್ರೀತಿಯ ಸಂದೇಶವನ್ನ ಸ್ಮರಿಸೋಣ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ.
ಮಧುರಾತಿ ಮಧುರ ಮಕ್ಕಳೇ, ಓಂ ಶಾಂತಿ.